ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಗೊಂಬೆ ಮನೆಯಲ್ಲಿ ಆಟ ಇದೆ, ಆಡಲಿಕ್ಕೆ ಹೋಗಿದ್ದೆ ಅಂತ. ಅದು 10 ವರ್ಷ ಕಂಪ್ಲೀಟ್ ಆಗಿತ್ತು ಗೊಂಬೆ ಮನೆ ಕಟ್ಟಿ. ಹಾಗಾಗಿ ಇವತ್ತು ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು. ಸೊ ನಾನು ಕೂಡ ಹೋಗಿದ್ದೆ, ತುಂಬ ಖುಷಿಯಾಯಿತು. ನಮ್ಮೂರಲ್ಲೂ ಇಷ್ಟು ಫೇಮಸ್ ಗೊಂಬೆ ಆಟದ ಮನೆ ಇದೆ, ಹಾಗೆ ಅದಕ್ಕೆ 10 ವರ್ಷ ಆಗಿದೆ ಅನ್ನೋದು ನಮಗೂ ಕೂಡ ಹೆಮ್ಮೆ ಇದೆ. ಸೊ ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಆಯಿತು. ಹೊರಗಡೆ ಎಲ್ಲ ಈ ಅಕಾಡೆಮಿ ಫುಲ್ ಫೇಮಸ್ ಇದೆ. ನಮ್ಮೂರ ಕಡೆನೇ ಅಷ್ಟೊಂದು ಜಾಸ್ತಿ ಏನಿಲ್ಲ ಅನಿಸುತ್ತೆ. ಮೊದಲೆಲ್ಲ ಯಕ್ಷಗಾನ ಇದೆಲ್ಲ ಬರೋಕ್ಕೂ ಮುಂಚೆನೇ ಈ ಥರ ಗೊಂಬೆ ಆಟನ ಆಡಿಸ್ತಾಯಿದ್ರು. ಸೊ ನಾವು ಟಿ ವಿಗಳಲ್ಲಿ ಚಂದನ ಟಿ ವಿ, ಟಿ ವಿ ಬರ್ತಾಯಿತ್ತಲ್ಲ, ಆ ಟಿ ವಿಯಲ್ಲೆಲ್ಲ ನೋಡಿದ್ದೆ, ಡೈರೆಕ್ಟಾಗಿ ನೋಡಿರಲಿಲ್ಲ. ಸೊ ನಮ್ಮೂರಲ್ಲಿ ಆದಮೇಲೆ ನಾನು ಡೈರೆಕ್ಟಾಗಿ ನೋಡಿದ್ದು. ಸೊ ಈಗಲೂ ಕೂಡ ಇಂಪ್ರೂವ್ ಮಾಡಿದ್ದಾರೆ. ಮೊದಲು ಕಟ್ಟಡ ಮಾತ್ರ ಇತ್ತು, ಹೊರಗಡೆ ಅಷ್ಟೊಂದು ಏನು ಕಾರ್ಯಗಳಾಗಿರಲಿಲ್ಲ. ಇಂಟೀರಿಯರ್ ಆಗಲಿ, ಹೊರಗಡೆ ಅಡುಗೆ ಮನೆ ಅದೆಲ್ಲ ಓಪನಿಂಗ್ ಆಯಿತು. ಸೊ ವಿಡಿಯೋ ಇದ್ದ ಹಾಗೆ ಹಾಕೋಣ ಅಂದರೆ ಸಾಂಗ್ ಎಲ್ಲ ಆಗ್ತಾಯಿತ್ತು, ಏನಾದರೂ ಕಾಪಿರೈಟ್ ಬರ್ಬೋದು ಅಂತ ನಾನು ವಿಡಿಯೋನ ಹಾಕಿಲ್ಲ. ಸೊ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸಾಂಗ್ ಎಲ್ಲ ಬಂದರೆ ಯೂಟ್ಯೂಬಿಂದ ಅದೊಂದು ಬಂದುಬಿರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಅಂತ. ಅದೊಂದು ಪ್ರಾಬ್ಲಮ್ಮು, ಏನೂ ಮಾಡಲಿಕ್ಕಾಗಲ್ಲ. ಹಾಗೆ ಯಾರೆಲ್ಲ ವಿಡಿಯೋನ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಲೈಕಿಂದ ಏನು ಹಣ ಏನು ಕಟ್ಟಾಗಲ್ಲ, ನಮ್ಮಂಥ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿದಾಗುತ್ತೆ. ಹೋಗಿ ಯೂಟ್ಯೂಬ್ ವಿಡಿಯೋ ಮಾಡೋದು ಅಂದರೆ ಅಷ್ಟು ಈಸಿ ಇಲ್ಲ. ಕ್ಯಾಮರಾ ಆನ್ ಮಾಡಿ ಹಿಡ್ಕೊಂಡ್ರೆ ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಅನ್ನಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತೀವಿ. ನೀವು ನೋಡಿದರೆ ಒಂದು ಲೈಕ್ ಕೊಡಲಿಕ್ಕೂ ಆಡ್ತೀರಾ ಅನ್ನೋ ಥರ ಮಾಡ್ತೀರಾ. ಹಾಗೆ ವಾತಾವರಣ ಎಲ್ಲ ಕೋಲ್ಡ್ ಇರೋದ್ರಿಂದ ನನಗೂ ಕೂಡ ಶೀತ ಆಗಿದೆ. ಡೈಲಿ ಬ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸಾಧ್ಯ ಆದರೆ ಸಂಡೇ ದಿನ ಮಾಡ್ತೀನಿ. ಯಾಕೆ ಅಂದರೆ ಸದ್ಯದಲ್ಲೇ ಅಪ್ಡೇಟ್ ಕೊಡ್ತೀನಿ, ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲ ಪ್ಲೀಸ್ ಶೇರ್ ಮಾಡಿ, ನಮ್ಮಂಥ ಯೂಟ್ಯೂಬರ್ಸ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾಕೆ ತೊರೆದು ಹೋಗದು ನೆರಳು ಬೆಳಕನೊಂದನೆ ಬಿಟ್ಟು, ತೊರೆದು ಹೋಗದು ನೆರಳು ಬೆಳಕನೊಂದನೆ ಬಿಟ್ಟು, ಇರಲಿರಲು ಗೆಳೆಯರು ಕನ್ನಡಿಯ ತೆರೆದೊಳಗೆ. ಪ್ರತಿನಿತ್ಯ ಕನ್ನಡ ಯಾಕೆ ನೋಡ್ತೇವೆ ಕೇಳಿದ್ರೆ ನಮ್ಮ ಅರೆಕೊರೆಗಳಿಂದ ತಿದ್ದಿಕೊಳ್ಳುವುದು. ಇರಲಿರಲು ಗೆಳೆಯರು ಆ ಕನ್ನಡಿಯ ತೆರೆದೊಳಗೆ, ಒರೆಗುವುದು ಸತ್ಯವನೇ ಗುಣದೋಷಗಳ ತೋರು. ಒರೆಗುವುದು ಆ ಕನ್ನಡಿ, ಒರೆಗುವುದು ಸತ್ಯವನೇ ಗುಣದೋಷಗಳ ತೋರು. ವಸುತನಯ ಈ ಹುಡುಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು, ಕಾಪಿರೈಟ್ ಬರ್ಬೋದು ಅಂತ ನಾನು ಹಾಗೆ ಸ್ಲೋಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾಯಿತ್ತು ಡ್ಯಾನ್ಸ್. ಸೊ ನಮ್ಮೂರ ಮಕ್ಕಳಿಗೆ ಈ ರೀತಿ ಸ್ಟೇಜಲ್ಲೆಲ್ಲ ಡ್ಯಾನ್ಸ್ ಮಾಡೋ ಅವಕಾಶ ಸಿಗುತ್ತೆ ಜಾಸ್ತಿ. ಕೆಲವೊಂದು ಕಡೆ ನಾವು ಚಿಕ್ಕದಿರುವಾಗ ಡ್ಯಾನ್ಸ್ ಮಾಡೋ ಅವಕಾಶ ಕಡಿಮೆ ಇತ್ತು, ಮುಜುಗರ ಆಗ್ತಾಯಿತ್ತು. ಈಗಿನ ಮಕ್ಕಳು ಇಷ್ಟು ಕಾಂಪಿಟೇಟಿವ್ ಆಗಿದ್ದಾರೆ ಅಂದರೆ ಫುಲ್ ಇಂಪ್ರೂವ್ಮೆಂಟ್ ಇದೆ. ಮಕ್ಕಳು ತುಂಬ ಖುಷಿಯಿಂದ ಅವರೇ ಖುದ್ದಾಗಿ ಡ್ಯಾನ್ಸ್ ಹೋಗಬೇಕು ಅನ್ನೋದು ಮನಸ್ಥಿತಿ ಬಂದಿದೆ. ಇದೇ ಥರ ಇರಬೇಕು. ನಾವು ಆವಾಗಲೆಲ್ಲ ಸ್ಟೇಜ್ ಹತ್ತಲಿಕ್ಕೆ ಮುಜುಗರ ಪಡ್ಕೊಳ್ತಿದ್ವಿ, ತುಂಬ ಕಷ್ಟದಿಂದ ಸ್ಟೇಜನ್ನೆಲ್ಲ ಹತ್ತಿದ್ದೀವಿ. ಸೊ ಈ ಮಕ್ಕಳನ್ನೆಲ್ಲ ನೋಡಿದಾಗ ನನ್ನ ಬಾಲ್ಯಗಳು ಹಾಗೆ ನಾವಿದ್ದ ಮನಸ್ಥಿತಿಗಳೆಲ್ಲ ನೆನಪಾಯಿತು. ಸೊ ತುಂಬ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ. 1-2 ಸಲ ಪ್ರಾಕ್ಟೀಸ್ ಮಾಡಿದ್ದಾಳಂತೆ, ಸ್ಕೂಲಲ್ಲೆಲ್ಲ ಇದೇ ಡ್ಯಾನ್ಸ್ ಮಾಡಿದ್ದಾಳೆ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.
ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ವಿಡಿಯೋನ ಸಪೋರ್ಟ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ವಿಡಿಯೋನ ಇದ್ದಕ್ಕಾಗಿ ತುಂಬ